ನಮಸ್ತೆ ಸ್ನೇಹಿತರೆ, ಇದು ಕುತುಬ್ ಶಾಹಿ ಟೋಮ್ಸ್ನ ಸರ್ಕಲ್. ಇದು ಹೈದರಾಬಾದ್ನಲ್ಲಿರುವಂಥದ್ದು. ಈಗ ನೋಡಿ ಟೋಮ್ಸಲ್ಲಿ ಒಳಗೆ ಹೋಗೋಣ ಬನ್ನಿ. ನೋಡಿ ಟೋಮ್ಸ್ ಅಂದರೆ 7 ಟೋಮ್ಸ್ ಇದ್ದಾವೆ, ಅಂದರೆ 7 ಟೋಮ್ಸ್ ಇದ್ದಾವೆ. ಅಂದರೆ ಒಂದೊಂದು ಟೋಮಲ್ಲಿ ಒಬ್ಬೊಬ್ಬ ಸಮಾಧಿ ಇದೆ. ಅವರ ಒಂದು ಆಳ್ವಿಕೆ ಮಾಡಿದಂತಹ ರಾಜರ ಸಮಾಧಿಗಳಿದ್ದಾವೆ. 7 ಟೋಮ್ಸು ಚೆನ್ನಾಗಿದ್ದಾವೆ, ಆದರೆ 7ರಲ್ಲಿ ಒಂದು ಟೋಮ್ ಮಾತ್ರ ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ ಒಂದು ಟೋಂಬಲ್ಲಿ ಅವ್ರದ್ದು ಡೆಡ್ ಬಾಡಿ ಒಬ್ರದ್ದು ಬರುತ್ತೆ ಅಂತ ಡೆಲ್ಲಿಯಿಂದ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರು. ಆದರೆ ಅಲ್ಲಿನ ಔರಂಗಜೇಬ ಅಲ್ಲಿಂದ ಡೆಡ್ ಬಾಡಿ ಕಳಿಸಿಲ್ಲ. ಸೊ ಅದೊಂದು ಮಾತ್ರ ಟೋಮ್ ಕಂಪ್ಲೀಟ್ ಆಗಿಲ್ಲ. ಇನ್ನೆಲ್ಲ ಟೋಮ್ಸು ಕಂಪ್ಲೀಟ್ ಆಗಿದೆ. ಈ ರೀತಿ ಟೋಮ್ಸನ್ನು ನೀವು ನೋಡಬಹುದು. ಇವು ನೋಡಿ, ಈ ಥರ ಪ್ರತಿಯೊಂದು ಟೋಂಬು ಚೆನ್ನಾಗಿದೆ ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ನೋಡಿ, ಈ ಒಂದು ತೆಂಗಿನಕಾಯಿ, ಇದು ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಕಟ್ಟಿಸಿರೋದು. ಈ ತೆಂಗಿನಕಾಯಿ ಇಟ್ಟಂಗೆ ಕೆಳಗೆ ಮಾವಿನ ಗಿಡದ ಎಲೆಗಳ ಒಂದು ಮಧ್ಯದಲ್ಲಿ ತೆಂಗಿನಕಾಯಿ ಇಟ್ಟ ಹಾಗೆ, ಅಂದರೆ ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಈ ಒಂದು ಟೋಮ್ಸನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಈ ರೀತಿ ಇರ್ತವೆ ಟೋಮ್ಸು. ಪ್ರತಿಯೊಂದು ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಕಟ್ಟಿದ್ದಾರೆ. ಈ ಒಂದು ಟೋಮ್ಸ್ನಲ್ಲಿ ಎಲ್ಲ ಟೋಮ್ಸಲ್ಲೂ ಸಮಾಧಿಗಳಿದ್ರೆ, ಆದರೆ ಒಂದು ಟೋಮ್ ಮಾತ್ರ ಪರಿಪೂರ್ಣ ಮಾಡಿಲ್ಲ. 6 ಟೋಮ್ಸು ಸಂಪೂರ್ಣವಾಗಿ ಪರಿಪೂರ್ಣ ಮಾಡಿದ್ದಾರೆ, ಒಂದು ಟೋಮ್ ಮಾತ್ರ ಪರಿಪೂರ್ಣವಾಗಿ ಆಗಿಲ್ಲ. ಈ ರೀತಿ ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಈ ಟೋಮ್ಸನ್ನು ಪೂರ್ಣಗೊಳಿಸಲಾಗಿದೆ. ಪ್ರತಿ ಟೋಂಬು ಚೆನ್ನಾಗಿದೆ ಸ್ನೇಹಿತರೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಹೈದರಾಬಾದ್ನಲ್ಲಿ ಬರುತ್ತೆ. ಕುತುಬ್ ಶಾಹಿ ಟೋಮ್ಸ್ ಅಂತಾರೆ. ಇದರೊಳಗೆ ನೋಡಿ ಬನ್ನಿ, ಸಮಾಧಿಯನ್ನು ತೋರಿಸ್ತೀನಿ ನಾನು. ಒಂದು ಸಮಾಧಿನೂ ಸಹ ಇದರಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ಥರ ತುಂಬ ಒಂದು ಅದ್ಭುತವಾದ ಕಲೆಯಲ್ಲಿ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಟೋಮ್ಸನ್ನು ನೋಡಲು ನೀವು ಈಗ ಬರಬಹುದು, ಯಾರೇ ಆಗಲಿ. ಈ ಒಂದು 7 ಟೋಮ್ಸು ಸಹ ನೀವು ಹೈದರಾಬಾದಿಗೆ ಭೇಟಿಗೆ ಹೋದರೆ ಚಾರ್ಮಿನಾರ್ ಜೊತೆ ಇವನ್ನೂ ಸಹ ನೀವು ನೋಡಬಹುದು, ಯಾವ ರೀತಿ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತ. ಮತ್ತು ಹೈದರಾಬಾದ್ ಬಿರಿಯಾನಿ ಸಹ ಈ ಒಂದು ಟೋಮ್ಸ್ ಆಳ್ವಿಕೆ ಮಾಡ್ತಿದ್ರಲ್ಲ ರಾಜರು, ಅವಾಗೇ ಈ ಒಂದು ಹೈದರಾಬಾದ್ ಬಿರಿಯಾನಿನೂ ಸಹ ಇರಾನಿಯಿಂದ ಯಾವ ರೀತಿ ಮಾಡಬೇಕು ಅಂತ ಕಂಡುಹಿಡಿದು. ಇದು ನೋಡಿ, ಇದೊಂದು ಸಮಾಧಿ. ಈ ರೀತಿ ಇಡೀ ಒಂದು ದೊಡ್ಡ ಟೋಮ್ನಲ್ಲಿ ಒಂದೇ ಸಮಾಧಿ ಇರುತ್ತದೆ. ಆ ಒಂದು ಸಮಾಧಿಯನ್ನು ನೀವು ಕಾಣಬಹುದು. ಆಗ ಆಳಿದಂಥ ರಾಜರು, ಅವರು ಬದುಕಿದ್ದಾಗೆ ಈ ರೀತಿ ಕಟ್ಟಿಸಿರೋದವರು. ನಾನು ಸತ್ತಾಗ ಇದನ್ನು ಸರಿಸಿ ಇದರೊಳಗೆ ಇಟ್ಬಿಟ್ಟು ಇದನ್ನು ಮುಚ್ಚಿಬಿಡಬೇಕು ಅನ್ನೋ ರೀತಿಯಲ್ಲಿ ಆ ಒಂದು ರಾಜರು, ಆ ಒಂದು ಮುಸ್ಲಿಂ ರಾಜರು ಅವಾಗ ಬದುಕಿದ್ದಾಗೆ ಈ ರೀತಿ ತಮ್ಮ ಸಮಾಧಿಗಳನ್ನು ತಾವೇ ಟೋಮ್ಸ್ ಥರ ಕಟ್ಟಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಸಹ ಅದೇ ರೀತಿ ಕಟ್ಟಿಸಿದ್ದಾರೆ. ತಮ್ಮ ಮಕ್ಕಳಿಗೆ, ತಮ್ಮ ಅಣ್ಣನ ಮಕ್ಕಳಿಗೆ, ತಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹ ಇದೇ ರೀತಿ ಕಟ್ಟಿಸಿದ್ದಾರೆ. ಈ ರೀತಿ ಕಾಣಿಸ್ತದೆ ನೋಡಿ ಟೋಮ್ಸು. ಈ ಟೋಮ್ಸ್ನಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಂದು ಸುಮಾರು 7 ಟೋಮ್ಸ್ ಇದ್ದಾವೆ. ಅದರದ್ದು ಮ್ಯಾಪ್ ಸಮೇತ ಇದು ನೋಡಿ, ಕುತುಬ್ ಶಾಹಿ ಹೆರಿಟೇಜ್ ಪಾರ್ಕ್ ಅಂತ. ಇದರ ಸಂಬಂಧಪಟ್ಟಂತೆ ಲ್ಯಾಂಡ್ ಮಾರ್ಕ್ಸ್ ಬಗ್ಗೆ ಎಲ್ಲ ಸಂಪೂರ್ಣ ಡೀಟೇಲ್ಸನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಸೊ ಇಷ್ಟು ಎಕರೆ ಪ್ರದೇಶದಲ್ಲಿ ಈ ಒಂದು ಟೋಮ್ಸನ್ನು ಸಹ ನಾವು ಕಾಣಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಮ್ಯೂಸಿಯಮ್ಮು ಸಹ ಇದು ನಾವು ನೋಡಬಹುದಾಗಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಮ್ಯೂಸಿಯಮ್ಮು ಸಹ ಈ ಒಂದು ಕುತುಬ್ ಶಾಹಿ ಟೋಮ್ಸಲ್ಲಿ ನಾವು ಕಾಣಬಹುದು. ಈ ಟೋಮ್ಸ್ ಹತ್ರ ಬಂದಾಗ ಕಂಪಲ್ಸರಿ ನೀವು ಹೈದರಾಬಾದ್ ಬಿರಿಯಾನಿನೂ ಸಹ ತಿನ್ಬೋದು, ಇರಾನಿ ಚಾಯನ್ನು ಸಹ ಕುಡಿಯಬಹುದು. ಈ ಹೈದರಾಬಾದ್ ಬಿರಿಯಾನಿ ಬಂದಿರೋದೇ ಈ ಒಂದು ಟೋಮ್ಸ್. ಇದೇ ನೋಡಿ ಇದು ಸಂಪೂರ್ಣ ಆಗಿಲ್ಲ. ಯಾಕಂದರೆ ಡೆಲ್ಲಿಯಿಂದ ಆ ಒಂದು ರಾಜನ ಡೆಡ್ ಬಾಡಿ ಬರಲಿಲ್ಲ. ಔರಂಗಜೇಬನವರು ಡೆಲ್ಲಿಯಿಂದ ನನ್ನ ಕರ್ಕೊಂಡೋಗಿ ಅಲ್ಲಿ ಸಾಯಿಸಿರ್ತಾನೆ. ಆದರೆ ಆ ಒಂದು ಡೆಡ್ ಬಾಡಿ ಇಲ್ಲಿಗೆ ಬರುತ್ತೆ ಅಂತ ತುಂಬ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಅಲ್ಲಿ ಬಂದಿರೋದಿಲ್ಲ. ಅದಕ್ಕೆ ಆ ಟೋಮ್ ಮಾತ್ರ ಸಂಪೂರ್ಣ ಕೆಲಸ ಆಗಿಲ್ಲ. ಸೊ ಅದನ್ನಷ್ಟೇ ಉಳಿಸಿದ್ದಾರೆ. ಇನ್ನು ಉಳಿದ ಎಲ್ಲ ರಾಜರದ್ದು ಸಹ ಈ ಒಂದು ಟೋಮ್ಸಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿ ಕಾಣಬಹುದಾಗಿದೆ ಸ್ನೇಹಿತರೆ. ಟೋಮ್ಸು ಪ್ರತಿಯೊಂದು ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲೇ ಕಟ್ಟಿಸಿದ್ದಾರೆ. ಇದು ಸರ್ಕಾರದ ಅಧೀನದಲ್ಲಿದೆ. ಮತ್ತು ಒಂದು ಟೋಮ್ಗೆ ಗ್ರೀನಿ ಕಲರ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಈ ಒಂದು ಗ್ರೀನಿ ಗ್ಲಾಸ್ ಅಂದರೆ ಗ್ಲಾಸ್ ಫಿಟ್ಟಿಂಗ್ ಥರ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಂದು ಸುಮಾರು 7 ಟೋಮ್ಸ್ ಇದ್ದಾವೆ. ಒಂದು ಟೋಮ್ಸ್ ಮಾತ್ರ ಪರಿಪೂರ್ಣ ಆಗಿರುವುದಿಲ್ಲ. ಈ ರೀತಿ ಹೈದರಾಬಾದ್ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ನಾನು ಸಹ ನಿಮಗೆ ತಲುಪಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈದರಾಬಾದ್ನ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ.